ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಾಡನುಡಿ ಯೂಟ್ಯೂಬ್ ಚಾನಲ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಸಂಚಿಕೆಯಲ್ಲಿ ಶಂಕರಾಚಾರ್ಯರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕೇರಳದ ಕಾಲಟಿಯಲ್ಲಿ ಹುಟ್ಟಿದ ಆಚಾರ್ಯರಿಗೆ ಕೇದಾರದ ತುದಿಯಲ್ಲಿ ವಿಗ್ರಹ ಸ್ಥಾಪನೆಯಾಗುತ್ತದೆ. ಭಾರತ ಮಾತೆಯ ಪದ ತಲದಲ್ಲಿದ್ದ ಜ್ಞಾನ ಕುಸುಮವನ್ನ ಅವಳ ಶುಭ್ರ ಧವಳ ಕಿರೀಟದ ಮೇಲೆ ಎತ್ತಿಟ್ಟ ಅದ್ಭುತ ಕ್ಷಣ ಅದು. ದೇಶದ ಪ್ರಧಾನ ಮಂತ್ರಿಗಳೇ ಆ ಮಹಾಪುರುಷನನ್ನು ನೆನೆದು ಭಾವುಕರಾಗುತ್ತಾರೆ. ಜ್ಞಾನದ ಮಹಾಮೇರು, ಭಾರತೀಯ ತತ್ವಶಾಸ್ತ್ರದ ಬೆನ್ನುಹುರಿ, ಮಾನವ ಮಾತ್ರ ಊಹೆಗೂ ನಿಲುಕದ ಪರಿವರ್ತನೆಯ ಮಹಾ ಸಂಕಲ್ಪವನ್ನು ಕಾರ್ಯಗತಗೊಳಿಸಲು ಸಾಕ್ಷಾತ್ ಶಂಕರನೇ ಭುವಿಗಿಳಿದನೇನೋ ಎಂಬಂತೆ ಮಿಂಚಿ ಮರೆಯಾದ ಆಚಾರ್ಯ ಶಂಕರ ಭಾಗವತ್ಪಾದರ ಪುಣ್ಯ ಸ್ಮರಣೆಗೂ ಪೂರ್ವಜನ್ಮದ ಸುಕೃತ ಫಲಿಸಬೇಕು. ಗುರು ಸ್ಮರಣೆಯಲ್ಲಿ ದಕ್ಷಿಣಾಮೂರ್ತಿ, ದತ್ತಾತ್ರೇಯ, ವೇದವ್ಯಾಸ ಮತ್ತು ಶಂಕರ ಭಾಗವತ್ಪಾದರ ಉಲ್ಲೇಖ ಕ್ರಮವಾಗಿ ಬರುತ್ತದೆ. ಇಂದಿನ ಕಾಲದ ಪರೀಕ್ಷೆಯಲ್ಲಿ ನಿಂತು ಅಂದು ಆಚಾರ್ಯರು ನೆಟ್ಟಿದ್ದ ದೂರದೃಷ್ಟಿ ಭಾರತದ ಸಾಂಸ್ಕೃತಿಕ ಅಸ್ಮಿತೆಯ ಉಳಿವಿಗೆ ಎಷ್ಟು ಅನಿವಾರ್ಯವಾಗಿತ್ತು ಎನ್ನುವ ಬಗ್ಗೆ ಚರ್ಚಿಸಬೇಕಾದ ಅಗತ್ಯವಿದೆ. ಚೋಳರಾಜನ ಕಾಲದಲ್ಲಿ ತಮಿಳುನಾಡು ಶೈವರ ನೆಲೆಯಾಗಿತ್ತು. ಶೈವ ವಿದ್ವಾಂಸನಾಗಿದ್ದ ತಿರುಜ್ಞಾನ್ ಸಂಬಂಧರ್ ಕಾಲದಲ್ಲಿ ವಾದದಲ್ಲಿ ಸೋತರು ಎಂಬ ಕಾರಣಕ್ಕೆ 7,000 ಜೈನರನ್ನು ಶೂಲಕ್ಕೆ ಏರಿಸಲಾಗಿತ್ತಂತೆ. ಮತೀಯ ಕಾರಣಗಳಿಂದಾಗಿ ಹಾವು ಮುಂಗುಸಿಯಂತೆ ಕಚ್ಚಾಡುತ್ತಿದ್ದ ಭಾರತೀಯರಿಗೆ ಒಂದುಗೂಡಲು ಒಂದು ಸರ್ವಸ್ಪರ್ಶಿ ನೆಲೆಯನ್ನು ಒದಗಿಸಿದವರು ಆಚಾರ್ಯ ಶಂಕರರು. ಅವರು ಪ್ರತಿಪಾದಿಸಿದ್ದು ಅದ್ವೈತ. ಅಲ್ಲಿ ಎರಡಿರಲಿಲ್ಲ. ಇವರ ಅವತಾರದ ಪೂರ್ವದಲ್ಲಿ ಭಾರತದಲ್ಲಿ ಶೈವ, ಶಾಕ್ತ, ಸೌರ, ಗಾಣಪತ್ಯ, ಸ್ಕಾಂದ, ವೈಷ್ಣವ, ಅಜೀವಿಕ, ಕಾಪಾಲಿಕ, ಕೌಲ, ಜೈನ, ಬೌದ್ಧ, ಚಾರ್ವಾಕ ಮೊದಲಾದ 10 ಹಲವು ಮತ ಪಂಥಗಳು ಅಸ್ತಿತ್ವದಲ್ಲಿದ್ದವು. ಎಲ್ಲವೂ ಸನಾತನ ವೈದಿಕ ಪರಂಪರೆಯಿಂದಲೇ ಕವಲೊಡೆದಿದ್ದರೂ ಸ್ವತಂತ್ರ ಅಸ್ತಿತ್ವ ಸ್ಥಾಪಿಸಿಕೊಳ್ಳುವ ಭರದಲ್ಲಿ ಪರಸ್ಪರ ಕಿತ್ತಾಟ ನಡೆಸುತ್ತಿದ್ದವು. ಬೌದ್ಧರಂತೂ ರಾಜಾಶ್ರಯದ ಬಲ ಪಡೆದು ಅನೇಕ ವೈದಿಕ ಆರಾಧನಾ ಕೇಂದ್ರಗಳನ್ನು ನಾಶಪಡಿಸಿ ನಾಡಿನ ಜನರ ಮೇಲೆ ಬಲವಂತವಾಗಿ ಬೌದ್ಧ ಮತವನ್ನು ಹೇರಿದ್ದರು. ಅಶೋಕನ ಅವಧಿಯಲ್ಲಿ ವೇದಾಧ್ಯಯನ, ಯಜ್ಞ ಯಾಗಾದಿಗಳನ್ನು ನಿಷೇಧಿಸಿದ ಬಗ್ಗೆ ಮಾಹಿತಿ ಇದೆ. ಈ ಸಮಯದಲ್ಲಿ ಸಾಕ್ಷಾತ್ ಶಂಕರನೇ ಶಂಕರಾಚಾರ್ಯರ ರೂಪದಲ್ಲಿ ಭೂಮಿಗೆ ಅವತರಿಸಿ ಶೈವ, ಶಾಕ್ತ, ವೈಷ್ಣವ, ಸೌರ, ಗಾಣಪತ್ಯ, ಸ್ಕಾಂದ ಈ 6 ಮತಗಳನ್ನು ಒಂದುಗೂಡಿಸಿ ಷಣ್ಮತ ಪ್ರತಿಷ್ಠಾಪಕನೆನಿಸಿಕೊಂಡನು. ಆದಿಶಂಕರರು ಭಗವದ್ಗೀತೆ, ಉಪನಿಷತ್ ಹಾಗೂ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದ ಮೊದಲ ಆಚಾರ್ಯರು. ಇವರು ಪ್ರತಿಪಾದಿಸಿದ ಪಂಚಯಾತನ ಪೂಜಾ ಪದ್ಧತಿ ಭಾರತಾದ್ಯಂತ ಪ್ರಸಿದ್ಧಿ ಪಡೆಯಿತು. ದೇವತಾ ತಾರತಮ್ಯವನ್ನು ಆಚಾರ್ಯರು ಖಂಡಿಸಿದರು. ಇವರ ಕಾಲಘಟ್ಟದಲ್ಲಿ ಶಿವ, ಶಕ್ತಿ ಮತ್ತು ವಿಷ್ಣುವಿಗೆ ಸಂಬಂಧಿಸಿದ ಹಲವಾರು ದೇವಾಲಯಗಳು ಕರಾವಳಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದವು. ಇಲ್ಲಿನ ಬಹುತೇಕ ಪ್ರಸಿದ್ಧ ದೇವಾಲಯಗಳಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ ಯಂತ್ರ ವಿಗ್ರಹಗಳು ಲಭ್ಯವಿವೆ. ಶ್ರೀ ಶಂಕರ ಭಾಗವತ್ಪಾದರು ಕಾಲಮಾನವನ್ನು 788ರಿಂದ 820ರವರೆಗೆ ನಾವು ನೋಡಬಹುದು. ಪಾಶ್ಚಾತ್ಯ ವಿದ್ವಾಂಸರು ತಿರುಚಿದ್ದಾರೆ ಎನ್ನುವುದಕ್ಕೆ ಹಲವಾರು ಪುರಾವೆಗಳಿವೆ. ಪಾಶ್ಚಾತ್ಯ ಮತಗಳ ಮುಂದೆ ಭಾರತೀಯ ಸನಾತನ ಪರಂಪರೆಯ ಹಿರಿತನ ಮತ್ತು ಪ್ರಾಚೀನತೆಯನ್ನು ಕುಗ್ಗಿಸಲು ಬ್ರಿಟಿಷ್ ಇತಿಹಾಸಕಾರರು ಶಂಕರರ ಕಾಲಮಾನವನ್ನೇ ಬದಲಾಯಿಸಿಬಿಟ್ಟಿದ್ದಾರೆ. ಇದರಿಂದಾಗಿ ಭಾರತದ ಅನೇಕ ಕ್ಷೇತ್ರಗಳ ಪ್ರಾಚೀನತೆಗೆ ಹೊಡೆತ ಬಿದ್ದಿದೆ. ಅಸ್ಪಷ್ಟವಾಗಿದ್ದ ಭಾರತೀಯ ಧಾರ್ಮಿಕ ರಂಗಕ್ಕೆ ಸ್ಪಷ್ಟವಾದ ರೂಪುರೇಷೆಯನ್ನು ಕಲ್ಪಿಸಿದ ಶಂಕರ ಭಾಗವತ್ಪಾದರು ಜನಿಸಿದ್ದು ಕ್ರಿಸ್ತಪೂರ್ವ 509ರಲ್ಲಿ. ಭಾರತೀಯ ಸಂಖ್ಯಾಶಾಸ್ತ್ರದಲ್ಲಿ ಪದಗಳನ್ನು ಭೇದಿಸಿ ಸಂಖ್ಯೆಯನ್ನು ಕಂಡುಹಿಡಿಯುವ ಅದ್ಭುತ ಸೂತ್ರಗಳಿವೆ. ಅಂಕಾನಾಂ ವಾಮತೋಗತಿ ಎಂಬ ಪ್ರಾಚೀನ ಸಂಖ್ಯಾಸೂತ್ರದ ಆಧಾರದಲ್ಲಿ ಈ ಮೊತ್ತವನ್ನು ತಿರುಗಿಸಿದರೆ 2593 ಆಗುತ್ತದೆ.
ಕಲ್ಯಾದಿ 2593 ಸಂವತ್ಸರ ಎಂದು ಪರಿಗಣಿಸಿದರೆ ಆದಿಶಂಕರರ ಜನ್ಮ ಕ್ರಿಸ್ತಪೂರ್ವ 509 ನಂದನ ನಾಮ ಸಂವತ್ಸರ ವೈಶಾಖ ಶುದ್ಧ ಪಂಚಮಿ ಭಾನುವಾರದ ದಿವಸ ಧನುರ್ಲಗ್ನದಲ್ಲಿ ಆಯಿತು ಎನ್ನುವುದು ವೇದ್ಯವಾಗುತ್ತದೆ. ಗ್ರಹಗತಿಗಳು ಇದಕ್ಕೆ ತಾಳೆಯಾಗುತ್ತಿದ್ದು ಪ್ರಾಚೀನ ಗ್ರಂಥಗಳಾದ ಜಿನವಿಜಯ, ಕಲ್ಹಣನ ರಾಜತರಂಗಿಣಿ ಮೊದಲಾದವುಗಳು ಈ ವಾದವನ್ನು ಪುಷ್ಟೀಕರಿಸುತ್ತವೆ. ಹಾಗಾದರೆ ಬ್ರಿಟಿಷರು ಬರೆದಿಟ್ಟ ಕ್ರಿಸ್ತಶಕ 788ರಲ್ಲಿ ಹುಟ್ಟಿದ ಶಂಕರಾಚಾರ್ಯರು ಯಾರು? ಅವರು ಕಂಚಿ ಪೀಠವನ್ನು ಏರಿದ್ದ ಅಭಿನವ ಶಂಕರಾಚಾರ್ಯರು. ಹೌದು, ಭಾರತೀಯ ಪರಂಪರೆಯ ಪ್ರಾಚೀನತೆಯನ್ನು ತಗ್ಗಿಸಲು ಅಭಿನವ ಶಂಕರಾಚಾರ್ಯರನ್ನೇ ಆದಿಶಂಕರಾಚಾರ್ಯರು ಎಂದು ಘೋಷಿಸಿ ಮ್ಯಾಕ್ಸ್ ಮುಲ್ಲರ್, ವಿಲಿಯಂ ಜಾನ್ಸ್ ಮೊದಲಾದ ಆಂಗ್ಲ ಇತಿಹಾಸಕೋರರು ಕೈ ತೊಳೆದುಕೊಂಡು ಬಿಟ್ಟರು. ಈ ಒಂದು ಸುಳ್ಳನ್ನು ಸೃಷ್ಟಿಸಿ ಪರಕೀಯರ 1297 ವರ್ಷಗಳ ಭಾರತೀಯ ಧಾರ್ಮಿಕ ಚರಿತ್ರೆಯ ಪುಟಗಳನ್ನೇ ಹರಿದು ಹಾಕಿಬಿಟ್ಟರು. ಆಚಾರ್ಯ ಶಂಕರರ ಕಾಲಮಾನವನ್ನು ಸರಿಯಾಗಿ ಅಧ್ಯಯನ ಮಾಡಿ ಸತ್ಯವನ್ನು ಮುಂದಿನ ಪೀಳಿಗೆಯ ಮುಂದಿಡುವ ಕಾರ್ಯ ಕೂಡಲೇ ನಡೆಯಬೇಕು. ಸಂಸ್ಕೃತ ಸಾಹಿತ್ಯಕ್ಕೆ ಆಚಾರ್ಯರು ನೀಡಿರುವ ಕೊಡುಗೆ ಅಗಣಿತ. ಅವರಿಂದ ಪ್ರೇರೇಪಿತರಾದ ನೂರಾರು ಸಾಹಿತಿಗಳು ಅವರ ದಾರಿಯಲ್ಲಿ ನಡೆದು ಶಂಕರ ಸಾಹಿತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸಿದರು. ಇಂದು ಆಚಾರ್ಯರು ರಚಿಸಿದ್ದಾರೆ ಎನ್ನಲಾದ ಕೆಲವೊಂದು ಕೃತಿಗಳು ಅವರ ಶಿಷ್ಯವರ್ಗ ಮತ್ತು ಮಠ ಪರಂಪರೆಗಳಿಂದ ಶ್ರೀಗಳಿಂದ ಮಾಡಲ್ಪಟ್ಟಿವೆ. ಶೂದ್ರರಿಗೆ ವಿದ್ಯಾಧಿಕಾರ ಇದೆ ಎಂದು ಹೇಳಿದ ಪ್ರಪ್ರಥಮ ಕ್ರಾಂತಿಕಾರಿ ಶಂಕರಾಚಾರ್ಯರು. ಶಂಕರಾಚಾರ್ಯರು ಕಾಲಘಟ್ಟದಲ್ಲಿ ಸಾವಿರಾರು ವೈದಿಕ ದೇವಾಲಯಗಳು ಪ್ರವರ್ಧಮಾನಕ್ಕೆ ಬರ್ತವೆ. ಆಗ ಮುಕ್ತ ದೇವಾಲಯಗಳಲ್ಲಿ ಸ್ಥಾಪನೆಗಳ ಜೊತೆಗೆ ನಾಗರಿಕ ಸಮಾಜಕ್ಕೆ ಪ್ರಸ್ತುತವಾಗಿದ್ದ ಹಲವಾರು ಕಂದಾಚಾರಗಳನ್ನು ಆಚಾರ್ಯರು ಬದಲಿಸಿದರು. ಆದರೆ ಅವರು ಇಲ್ಲಿನ ಮೂಲ ಸಂಸ್ಕೃತಿಯಾದ ದೈವಾರಾಧನೆಯನ್ನು ನಾಗಾರಾಧನೆ, ಜನಪದ ಆಚರಣೆಗಳಲ್ಲಿ ಹಸ್ತಕ್ಷೇಪ ಮಾಡಿರುವುದು ಕಂಡುಬರುವುದಿಲ್ಲ. ಸಮಾಜವನ್ನು ಒಡೆಯುವ ನಂಬಿಕೆಗಳ ಮಧ್ಯೆ ಒಡಕು ಮೂಡಿಸುವ ತಾರತಮ್ಯವಾದಗಳ ಮಾಯೆಯನ್ನು ತೊಡೆದು ಹಾಕಿ ಏಕತ್ವವಾದವನ್ನು ಸಂದೇಶವನ್ನು ಜಗದಗಲಕ್ಕೆ ಪಸರಿಸಿದ ಲೋಕೋತ್ತರ ದಾರ್ಶನಿಕ ಶಂಕರ ಭಾಗವತ್ಪಾದರಿಗೆ ಶತಶತ ಪ್ರಣಾಮಗಳು. ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಸ್ವಸ್ತಿರ್ಭವತು. ನಮಸ್ಕಾರ.